400 ಕೋಟಿ ರೂಪಾಯಿ ಹಣವನ್ನ ಟ್ರಕ್ನಲ್ಲಿ ಸಾಗಿಸುತ್ತಿದ್ದಾಗ ಟ್ರಕ್ ಹೈಜಾಕ್ ಮಾಡಿ ಲೂಟಿ ಮಾಡಲಾಗಿದೆ. ಇದು ನಿನ್ನೆಯಿಂದ ದೇಶದಲ್ಲಿ ತಳ್ಳನ ಎಬ್ಬಿಸಿರೋ ಅತಿದೊಡ್ಡ ಸುದ್ದಿ. ಅಸಲಿ ವಿಷಯ ಏನಂದ್ರೆ ಟ್ರಕ್ನಲ್ಲಿ ಇದ್ದಿದ್ದು 400 ಕೋಟಿ ಅಲ್ಲ, 1,000 ಕೋಟಿ ರೂಪಾಯಿ. ಅದು ನಿಷೇಧವಾಗಿರುವ 2,000 ಮುಖಬೆಲೆಯ ನೋಟುಗಳಲ್ಲಿದ್ದ ಹಣ ಅಂತ ಗೊತ್ತಾಗಿದೆ. ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ತಿರುಪತಿ ಜೊತೆ ಗುಜರಾತ್ ರಾಜಕಾರಣಿಗೂ ಈ ಹವಾಲಾ ಬೆಸುಗೆ ಬೆಸೆದುಕೊಂಡಿದೆ. ದೇಶದಲ್ಲಿ ನಿನ್ನೆಯಿಂದ ದೊಡ್ಡ ಸಂಚಲನ, ಅಚ್ಚರಿ ಸೃಷ್ಟಿಸಿರೋ ಏಕೈಕ ಸುದ್ದಿ ಅಂದ್ರೆ ಚೋರ್ಲಾ ಘಾಟ್ನಲ್ಲಿ ನಡೆದಿರುವ 4 ಶತಕೋಟಿ ರೂಪಾಯಿಯ ರಾಬರಿ. ಟ್ರಕ್ನಲ್ಲಿ 400 ಕೋಟಿ ಹಣ ಸಾಗಿಸುತ್ತಿದ್ದಾಗ ಬಾಲಿವುಡ್, ಹಾಲಿವುಡ್ ಸಿನಿಮಾಗಳನ್ನು ಮೀರಿಸೋ ರೀತಿಯಲ್ಲಿ ರಿಯಲ್ ಆಗಿ ರಾಬರಿ ಮಾಡಲಾಗಿದೆ. ಮಹಾರಾಷ್ಟ್ರದಿಂದ 400 ಕೋಟಿ ರೂಪಾಯಿ ಗರಿಗರಿ ನೋಟುಗಳನ್ನ ಹೊತ್ತು ಬರ್ತಿದ್ದ ಟ್ರಕ್ಕನ್ನೇ ಹೈಜಾಕ್ ಮಾಡಿ ಅದರಲ್ಲಿಂದ ಹಣವನ್ನ ಅಕ್ಕಿ ಮೂಟೆ ತುಂಬಿಕೊಂಡು ಹೋದಂಗೆ ಹೊತ್ಕೊಂಡು ಹೋಗಿದ್ದಾರೆ. ಅಸಲಿ ವಿಷಯ ಏನಂದ್ರೆ ಹೋಗಿರೋದು 400 ಕೋಟಿ ರೂಪಾಯಿ ಅಲ್ಲ, ಬರೋಬ್ಬರಿ 10 ಶತಕೋಟಿ, ಅಂದ್ರೆ 1,000 ಕೋಟಿ ರೂಪಾಯಿ. 1,000 ಕೋಟಿ ರಾಬರಿ ಕೇಸ್ನಲ್ಲಿ ಉದ್ಯಮಿಗಳು, ರಾಜಕಾರಣಿಗಳು, ಪೊಲೀಸರ ಜೊತೆಗೆ ತಿರುಪತಿ ತಿಮ್ಮಪ್ಪನ ಸನ್ನಿಧಿಗೂ ಲಿಂಕ್ ಸಿಕ್ಕಿದೆ. आज एका मोठ्या रॉबरीचा खुलासा करतोय. कर्नाटकमध्ये चोरला घाटामध्ये 400 करोडची झालेली एक मोठी रॉबरी. 16 ऑक्टोबर रोजी चोरला घाटामध्ये रात्रीच्या वेळेस 2 कंटेनर मध्ये 400 करोड रुपये चोरला घाटात रात्रीच्या वेळेस लुटले गेले. 400 ಕೋಟಿ ಅಲ್ಲ, 1,000 ಕೋಟಿ ಹಣವನ್ನ ಕರ್ನಾಟಕದ ಗಡಿಯಲ್ಲಿ ರಾಬರಿ ಮಾಡಿದ್ದಾರೆ. ಹೀಗಂತ ಹೇಳ್ತಿರೋ ಈತನ ಹೆಸರು ಸಂದೀಪ್ ಪಾಟೀಲ್. ಇಲ್ಲಿವರೆಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಈ ಸಂದೀಪ್ ಪಾಟೀಲ್ ಕಪ್ಪು ಹಣವನ್ನ ಬಿಳಿ ಹಣವನ್ನಾಗಿ ಮಾಡ್ತಿದ್ದ ಒಬ್ಬ ಮಧ್ಯವರ್ತಿ. ರಾಜಕಾರಣಿಗಳು, ಉದ್ಯಮಿಗಳು ಮುಚ್ಚಿಟ್ಟು ಬಚ್ಚಿಟ್ಟ ಹಣವನ್ನ ಅವರು ಹೇಳಿದ ಕಡೆಗೆ ಸಾಗಿಸೋಕೆ ಈತನೇ ಮಾಸ್ಟರ್ ಮೈಂಡ್. ರಾಜಕಾರಣಿಗಳು, ಉದ್ಯಮಿಗಳ ಬ್ಲ್ಯಾಕ್ ಮನಿ ಶಿಫ್ಟಿಂಗ್ ನಲ್ಲಿ ಈತನಿಗೂ ಒಂದು ಪಾಲಿತ್ತು. ಹೀಗಾಗಿ ದರೋಡೆಯಾದ 1,000 ಕೋಟಿ ಹಣದಲ್ಲಿ ಈತನ ಶೇರಿಂಗ್ ಹಣವೂ ಹೋಗಿದ್ದು. ನನ್ನ ಹಣ ಹೋದ್ರೂ ಪರವಾಗಿಲ್ಲ ಅಂತ 1,000 ಕೋಟಿ ಹವಾಲಾ ಹಣದಲ್ಲಿ ಯಾರೆಲ್ಲ ಭಾಗಿ ಅನ್ನೋ ಗುಟ್ಟನ್ನ ಈತನೇ ಹೊರಹಾಕಿದ್ದಾನೆ. ಕಿಶೋರ್ ಸೇಠ್ ರಿಯಲ್ ಎಸ್ಟೇಟ್ ಉದ್ಯಮಿ, ವಿರಾಟ್ ಗಾಂಧಿ ಹವಾಲಾ ಏಜೆಂಟ್, ಜಯೇಶ್ ಉದ್ಯಮಿ ಕಿಶೋರ್ ಸ್ನೇಹಿತ, ಗುಜರಾತ್ ರಾಜ್ಯದ ಪ್ರಭಾವಿ ರಾಜಕಾರಣಿ. ಸಂದೀಪ್ ಹೇಳೋ ಪ್ರಕಾರ ಟ್ರಕ್ನಿಂದ ರಾಬರಿ ಆಗಿರೋ ಹಣದಲ್ಲಿ ಗುಜರಾತ್ನ ಪ್ರಖ್ಯಾತ ರಾಜಕಾರಣಿಯದ್ದೇ ಸಿಂಹಪಾಲು ಇತ್ತಂತೆ. ಇದಕ್ಕೆ ಸಾಕ್ಷಿ ಅನ್ನೋ ಹಾಗೆ किशोर ಮತ್ತು जयेश माताडिरो ऑडिओ. त्याचं म्हणणं असं होतं की त्यांनी अर्जितच्या सांगण्यावरनं गेम केली. कर्नाटकचे पोलीसवाले पण होते, त्यातनं मटेरियल कुठे घुम झाला. आता तो जे काय त्याच्या, कारण तो त्याच्या अंडरमध्ये आहे, तो विराट पण तो त्याच्याशी मस्ती करू शकत नाही. तो ಗುಜರಾತ್ ರಾಜಕಾರಣಿಯ ಹೆಸರು ಥಳಕು ಹಾಕ್ಕೊಳ್ತಿದ್ದಂತೆ ಇಡೀ ಪ್ರಕರಣ ರಾಜಕೀಯ ತಿರುವು ಪಡೆದಿದೆ. ಇಷ್ಟು ದೊಡ್ಡ ಹಣ ಮಹಾರಾಷ್ಟ್ರದ ಕಾಂಗ್ರೆಸ್ ನಾಯಕರಿಗೆ ಸೇರಿದ್ದು ಅಂತ ಬಿಜೆಪಿಯವರು. ಮಹಾರಾಷ್ಟ್ರದಲ್ಲಿ ಬಿಜೆಪಿ ಆಡಳಿತ ಇರೋದು, ಹಾಗಾಗಿ ಬಿಜೆಪಿಯವರಿಗೆ ಸೇರಿದ್ದು ಹಣ ಅಂತ ಕಾಂಗ್ರೆಸ್ನವರು ಆರೋಪ ಮಾಡುತ್ತಿದ್ದಾರೆ. ಗುಜರಾತ್ ಲಿಂಕ್ ಇದೆ, ಮಹಾರಾಷ್ಟ್ರ ಲಿಂಕ್ ಇದೆ, ಗೋವಾ ಲಿಂಕ್ ಇದೆ. ಮೂರರಲ್ಲೂ ಕೂಡ ಯಾರ ಸರ್ಕಾರ ಇರೋದು? ಗುಜರಾತ್ನಲ್ಲಿ ಬಿಜೆಪಿ ಸರ್ಕಾರ 25 ವರ್ಷದಿಂದ ಇದೆ. ಕಳೆದ 10-15 ವರ್ಷದಿಂದ ಮಹಾರಾಷ್ಟ್ರದಲ್ಲೇ ಅವ್ರ ಸರ್ಕಾರ ಇದೆ. ಗೋವಾನಲ್ಲಿ ಕೂಡ ಅದೇ. ಎಲ್ಲ ಚುನಾವಣೆಗಳಿಗೂ ಕಾಂಗ್ರೆಸ್ ಕರ್ನಾಟಕದಿಂದಲೇ ಹಣ ಕಳಿಸೋದು. ಈಗ ಯಾಕೆಂದ್ರೆ ತೆಲಂಗಾಣ ಮತ್ತೆ ಹಿಮಾಚಲ ಪ್ರದೇಶದಲ್ಲಿ 3 ಕಾಸಿಲ್ಲ ಅವ್ರಿಗೆ. ಕಾಂಗ್ರೆಸ್ಗೆ ಎಲ್ಲಿಯೂ ಹಣ ಇಲ್ಲ. ಇವತ್ತು ಅವ್ರ ಪಕ್ಷ ನಡೆಸೋದೇ ಕಷ್ಟ ಆಗಿದೆ. ಅದರಿಂದಾಗಿ ಎಲ್ಲಿ ಅಧಿಕಾರದಲ್ಲಿದ್ದಾರೋ ಅಲ್ಲಿ ಲೂಟಿ ಮಾಡಿತಾ ಇದ್ದಾರೆ. ಇಲ್ಲ, ಅದಾಗಿದ್ದು ಅಕ್ಟೋಬರ್ 6ನೇ 7ನೇ ದಿವಸಕ್ಕೆ ಆಗಿದೆ ಅಂದರೆ. ಈಗ ಮೊನ್ನೆ 9 ತಾರೀಕಿನ ಕೇಸ್ ರಿಜಿಸ್ಟರ್ ಆಗಿದೆ ಮಹಾರಾಷ್ಟ್ರದಾಗ ಯಾವುದೋ ಸ್ಟೇಷನ್ನಾಗೆ. ಸೊ ನಮ್ಮವ್ರು ಈಗಾಗಲೇ ಪತ್ರ ಬರ್ದಾರೆ, ನೀವು ಯಾರ ಬಂದ್ರೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ. ನಮ್ಮ ಗಮನಕ್ಕೆ ಬಂದರೆ ಅವ್ರು ಯಾರು ಕಲ್ಬಿಟ್ಟು ಕೊಟ್ಟರೆ ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಇಷ್ಟು ದೊಡ್ಡ ಪ್ರಮಾಣದ ಒಂದು ವೇಳೆ ಹಣ ಇವತ್ತು ಹೈಜಾಕ್ ಆಗಿದೆ, ಚೋರಿ ಆಗಿದೆ, ಡಕಾಯಿತಿ ಆಗಿದೆ ಅಂದರೆ FIR ಎಲ್ಲ ಆಯಿತು, ಯಾವ ಸಮಯದಲ್ಲಿ ಆಗಿದೆ, ಇವತ್ತು ಯಾಕೆ ಕರ್ನಾಟಕ ರಾಜ್ಯಕ್ಕೆ ಇಲ್ಲಿವರೆಗೆ ಮಾಹಿತಿ ಕೊಟ್ಟಿಲ್ಲ, ಅದೆಲ್ಲ ಏನು ಗೌಪ್ಯತೆ? ಫಡ್ನವೀಸ್ ಅವರು ಇದಕ್ಕೆ ಉತ್ತರ ಕೊಡಬೇಕು. ಇವತ್ತು ಆ BJP ಸರ್ಕಾರ ಏನಿದೆ, ಸಮ್ಮಿಶ್ರ ಸರ್ಕಾರ, ಮಹಾರಾಷ್ಟ್ರದ್ದು, ಗೋವಾದು ಏನಿದೆ, ಅವರು ಈ ದೇಶದ ಜನರಿಗೆ ಉತ್ತರ ಕೊಡಬೇಕಾಗ್ತದೆ. ಕಾಂಗ್ರೆಸ್ ಆಡಳಿತದಲ್ಲಿದ್ದವರು ಈ ರೀತಿಯ ಕೆಲಸ ಕಾರ್ಯಗಳನ್ನು ಭಾರಿ ಸಂದರ್ಭದಲ್ಲಿ ಮಾಡಿರುವಂಥದ್ದು.
ಇಲ್ಲಿ ಹಣ ಕಲೆಕ್ಷನ್ ಮಾಡೋದು, ಇದನ್ನು ಬೇರೆ ಬೇರೆ ಕಡೆ ಕಳಿಸಿಕೊಡುವಂಥದ್ದು ನಾವೆಲ್ಲ ನೋಡಿದ್ದೀವಿ. ಆಂಧ್ರ ಪ್ರದೇಶದ ಚುನಾವಣೆ ಇರ್ಬೋದು, ಅಥವಾ ಹಿಮಾಚಲ ಪ್ರದೇಶದ ಚುನಾವಣೆ ಇರ್ಬೋದು, ಮಹಾರಾಷ್ಟ್ರ ಚುನಾವಣೆಗೆ ಒಂದು ರೀತಿಯಲ್ಲಿ ATM ಆಗಿ ಕರ್ನಾಟಕವನ್ನ ಮಾಡಿ ಅಲ್ಲಿಂದ ಹಣ ದೋಚಿ ಕಳಿಸಿಕೊಡುವಂಥದ್ದು ನಾವು ಕಂಡಿದ್ದೇವೆ. ಪೊಲೀಸರು ತನಿಖೆ ಮಾಡ್ತಾರೆ, ಯಾರು ದುಡ್ಡು ಅಂತ. ನಾನು BJPಯವರು ಕಾಂಗ್ರೆಸ್ ದುಡ್ಡು ಅಂತಾರೆ, ನಾವು ಕಾಂಗ್ರೆಸ್ BJP ದುಡ್ಡು ಅಂದರೆ ತನಿಖೆ ನಡೀತಾ ಇದೆ. ತನಿಖೆ ನಡೀಗ ಸತ್ಯ ಆಚೆ ಬರ್ತದಿಲ್ಲ, ಯಾರ್ದಂತ ಗೊತ್ತಾಗ್ತಿರ್ತಾನೆ. ರಾಜಕೀಯ ಏನಾದರೂ ಇರಲಿ, 400 ಕೋಟಿನೋ 1000 ಕೋಟಿನೋ ಅನ್ನೋದನ್ನ ಪೊಲೀಸರೇ ತನಿಖೆ ನಡೆಸಿ ಸ್ಪಷ್ಟಪಡಿಸಬೇಕು. ಯಾವ ಪಕ್ಷದವರಿಗೆ ಸೇರಿದ್ದು, ಯಾವ ರಾಜಕಾರಣಿಗೆ ಸೇರಿದ್ದ ಹಣ ಅನ್ನೋದು ಗೊತ್ತಾಗಬೇಕು. ನಿಜ, ಕಾಂಗ್ರೆಸ್ ಸೇರಿದಂತೆ ಪ್ರತಿಪಕ್ಷದವರೆಲ್ಲ CBIಗೆ ಕೊಡಿ, ಸುಪ್ರೀಂ ಕೋರ್ಟ್ ಹಾಲಿ ನ್ಯಾಯಮೂರ್ತಿಗಳ ಸಮಿತಿಯಲ್ಲಿ ತನಿಖೆಯಾಗಲಿ ಅಂತಿದ್ದಾರೆ. ಆದರೆ ಮಹಾರಾಷ್ಟ್ರ CM ದೇವೇಂದ್ರ ಫಡ್ನವೀಸ್ SIT ರಚನೆ ಮಾಡಿ ತನಿಖೆಗೆ ಸೂಚಿಸಿದ್ದಾರೆ. ಮಹಾರಾಷ್ಟ್ರ SIT ಪೊಲೀಸರು 6 ಜನರನ್ನ ಬಂಧಿಸಿ 1000 ಕೋಟಿ ರಹಸ್ಯದ ಬಗ್ಗೆ ವಿಚಾರಣೆ ಮಾಡುತ್ತಿದ್ದಾರೆ. ತನಿಖೆಯಲ್ಲಿ ಒಂದಷ್ಟು ಸ್ಫೋಟಕ ಅಂಶಗಳೂ ಸಿಕ್ಕಿವೆ. ಟ್ರಕ್ನಲ್ಲಿ ಸಾಗಿಸ್ತಾ ಇದ್ದಿದ್ದು 2000 ಮುಖಬೆಲೆ ನೋಟುಗಳು. ಮಹಾರಾಷ್ಟ್ರದಿಂದ ಗೋವಾ ಕರ್ನಾಟಕ ಮಾರ್ಗದಲ್ಲಿ ಸಾಗಾಟ ಮಾಡ್ತಿದ್ರು. ಟ್ರಕ್ಗೆ GPS ಅಳವಡಿಸಿ ಎಲ್ಲೆಲ್ಲಿ ಹೋಗ್ತಿದ್ದ ಅಂತ ಪರಿಶೀಲನೆನೂ ಮಾಡ್ತಿದ್ರಂತೆ. ಆದರೆ ಬೆಳಗಾವಿಯ ಚೋರ್ಲಾ ಘಾಟ್ ಬಳಿ ಸಿಗ್ನಲ್ ಸಿಗದಿದ್ದಾಗ ಹಣವಿದ್ದ ಟ್ರಕ್ ಹೈಜಾಕ್ ಆಗಿದೆ. 2025 ಅಕ್ಟೋಬರ್ನಲ್ಲಿ ಟ್ರಕ್ ಹೈಜಾಕ್ ಮಾಡಿ ಹಣ ಲೂಟಿ ಮಾಡಿದ್ದು. ಹೈಜಾಕ್ ಟ್ರಕ್ನಲ್ಲಿದ್ದ ಹಣ ತಿರುಪತಿಯಲ್ಲಿ ಬೇರೆ ಕಡೆಗೆ ಶಿಫ್ಟ್ ಮಾಡಲಾಗಿದೆ. ಕೃತ್ಯದಲ್ಲಿ ಸಂದೀಪ್ ಪಾತ್ರವಿದೆ ಅಂತ ಕಿಶೋರ್ ಶೇಟ್ ಆರೋಪ ಮಾಡಿ ಸಂದೀಪ್ನನ್ನ ಅಪಹರಿಸಿ ಟಾರ್ಚರ್ ಕೊಟ್ಟು ಪ್ರಶ್ನಿಸಿದ್ರು ಅನ್ನೋದು ಗೊತ್ತಾಗಿದೆ. ಇನ್ನು ಟ್ರಕ್ನಲ್ಲಿ ಹಣ ಸಾಗಿಸ್ತಿದ್ದ ಹವಾಲಾ ಏಜೆಂಟ್ ವಿರಾಟ್ ಹುಡುಗರು ಕೂಡ ನಾಪತ್ತೆಯಾಗಿದ್ದು ಹುಡುಕಾಟ ನಡೆಯುತ್ತಿದೆ. ಮಹಾರಾಷ್ಟ್ರ SIT ಪೊಲೀಸರು 1000 ಕೋಟಿ ರಹಸ್ಯವನ್ನ ಬೆನ್ನತ್ತಿದ್ದಾರೆ ನಿಜ. ಆದರೆ ಇದು ದೇಶದ ಅರ್ಥವ್ಯವಸ್ಥೆಯನ್ನೇ ಬುಡಮೇಲು ಮಾಡಿರೋ ಪ್ರಕರಣ. ಯಾಕಂದ್ರೆ ಭಾರತದಲ್ಲಿ 2000 ಮುಖಬೆಲೆಯ ನೋಟುಗಳ ಚಲಾವಣೆಯನ್ನೇ RBI ರದ್ದು ಮಾಡಿ ಹತ್ರ 3 ವರ್ಷವಾಗಿದೆ. ಮೇ 2023ರಲ್ಲೇ RBI 2000 ನೋಟು ಚಲಾವಣೆಯನ್ನ ನಿಲ್ಲಿಸಿದೆ. ಸೆಪ್ಟೆಂಬರ್ 2025ರವರೆಗೆ 98% 2000 ಮುಖಬೆಲೆಯ ಪಿಂಕ್ ನೋಟುಗಳು ವಾಪಸ್ಸಾಗಿದೆ. RBI ಪ್ರಕಾರ ಈಗಲೂ 5884 ಕೋಟಿ ಮೌಲ್ಯದ 2000 ನೋಟುಗಳು ವಾಪಸ್ಸಾಗಿಲ್ಲ. ಈಗಲೂ 2000 ಮುಖಬೆಲೆಯ ನೋಟುಗಳನ್ನು ಎಕ್ಸ್ಚೇಂಜ್ ಮಾಡಲು RBI ನಿಯಮಗಳ ಪ್ರಕಾರ ಅವಕಾಶವಿದೆ. ಆದರೆ 2000 ನೋಟುಗಳಿಗೆ ಸೂಕ್ತ ದಾಖಲೆಗಳನ್ನು ಸಲ್ಲಿಸಬೇಕು. ಹೀಗಿದ್ರೂ 1000 ಕೋಟಿಯಷ್ಟು ಪಿಂಕ್ ನೋಟುಗಳನ್ನು ಹವಾಲಾ ಮೂಲಕ ಎಕ್ಸ್ಚೇಂಜ್ಗೆ ಆರೋಪಿಗಳು ಕೈ ಹಾಕಿದ್ದ ಅನುಮಾನ ದಟ್ಟವಾಗಿದೆ. ರಾಜಕಾರಣಿಗಳು, ಉದ್ಯಮಿಗಳು, ಅಧಿಕಾರಿಗಳು ಭಾಗಿಯಾಗಿರೋ ಸಾಧ್ಯತೆಗಳಿದ್ದು ಪ್ರಕರಣಕ್ಕೆ IT, ED, CBI ಎಂಟ್ರಿ ಆಗುವ ಸಾಧ್ಯತೆ ಇದೆ. 1000 ಕೋಟಿನೋ 400 ಕೋಟಿನೋ ಗೊತ್ತಿಲ್ಲ. ಆದರೆ ಅಕ್ಟೋಬರ್ 2025ರಲ್ಲಿ ನಡೆದ ಪ್ರಕರಣ ಈಗ ಹೊರಗೆ ಬಂದಿದ್ಯಾಕೆ? ಗುಜರಾತ್ನ ರಾಜಕಾರಣಿ ಯಾರು? ಇಷ್ಟು ಹಣವನ್ನ ಯಾಕೆ ಎಕ್ಸ್ಚೇಂಜ್ ಮಾಡುತ್ತಿದ್ದರು? ತಿರುಪತಿಯಲ್ಲಿ ಹಳೆ ನೋಟುಗಳಿಗೆ ಬದಲಾಗಿ ಯಾರು ನೋಟು ಕೊಡುತ್ತಾರೆ? ಇದು ಬರೀ 4 ಜನರ ನಡುವಿನ ವ್ಯವಹಾರನ? ದೊಡ್ಡ ಜಾಲವೇ ಇದೆಯಾ? ಅಥವಾ ವೈಯಕ್ತಿಕ ದ್ವೇಷಕ್ಕಾಗಿ ಕಥೆ ಕಟ್ಟಿದ್ರಾ ಅನ್ನೋ ಸತ್ಯ ಈಗ ಬಯಲಾಗಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.